ದೇಶಭ್ರಷ್ಟ ವಜ್ರೋದ್ಯಮಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಆರೋಪಿ ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಕರೆತರುವುದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಚೋಕ್ಸಿಯನ್ನ ಹಸ್ತಾಂತರಿಸಿದ ನಂತರ ಎಲ್ಲ ಅಗತ್ಯ ಮಾನದಂಡಗಳನ್ನು ಅನುಸರಿಸಲಾಗುವುದು. ಅವರು ಭಾರತೀಯ ಕಾನೂನಿನ ಅಡಿಯಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತದೆ ಅಂತ ಕೇಂದ್ರ ಸರ್ಕಾರ ಬೆಲ್ಜಿಯಂಗೆ ಲಿಖಿತವಾಗಿ ತಿಳಿಸಿದೆ. ಈ ಬಾರಿ ಪುರುಷರ ಹಾಕಿ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಬಿಹಾರ ಸರ್ಕಾರ 10 ಲಕ್ಷ ಬಹುಮಾನ ನೀಡಲಿದೆ ಅಂತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಘೋಷಿಸಿದ್ರು. ರಾಜ್ಗಿರ್ನಲ್ಲಿ ನಡೆದ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾವನ್ನ 4-1 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತ ಪುರುಷರ ಹಾಕಿ ಏಷ್ಯಾ ಕಪ್ ತನ್ನದಾಗಿಸಿಕೊಂಡಿದೆ. 2025ರ ಏಷ್ಯಾ ಕಪ್ ಆರಂಭವಾಗುವ ಸಮಯ ಬಂದಿದೆ. ಏಷ್ಯಾದ ಅಗ್ರ ತಂಡಗಳು ಪ್ರಶಸ್ತಿಗಾಗಿ ಪರಸ್ಪರ ಪೈಪೋಟಿ ನಡೆಸಲಿವೆ. ಇಂದು ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಹಾಂಗ್ಕಾಂಗ್ ಕಾದಾಟ ನಡೆಸುವುದರೊಂದಿಗೆ ಟೂರ್ನಿಗೆ ಚಾಲನೆ ಸಿಗಲಿದೆ. ಪಂದ್ಯಕ್ಕೆ ಅಬುಧಾಬಿಯ ಶೇಖ್ ಜಾಹಿದ್ ಕ್ರೀಡಾಂಗಣಕ್ಕೆ ಅಣಿಯಾಗಿದೆ. ಯುಎಇಯಲ್ಲಿ ಇಂದಿನಿಂದ ಆರಂಭವಾಗಲಿರುವ ಏಷ್ಯಾ ಕಪ್ ಟಿ20 ಟೂರ್ನಮೆಂಟ್ನಲ್ಲಿ ಭಾರತದ ದಿಗ್ಗಜರಾದ ಸುನಿಲ್ ಗವಾಸ್ಕರ್, ರವಿ ಶಾಸ್ತ್ರಿ ಮತ್ತು ವೀರೇಂದ್ರ ಸೆಹ್ವಾಗ್ ಹಾಗೂ ಮಾಜಿ ಬೌಲಿಂಗ್ ಕೋಚ್ ಭರತ್ ಅರುಣ್ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನ ಬಹುಭಾಷಾ ಕಾಮೆಂಟರಿ ಪ್ಯಾನೆಲ್ನ ಭಾಗವಾಗಲಿದ್ದಾರೆ. ಭಾರತ ಬುಧವಾರ ಯುಎಇ ವಿರುದ್ಧ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಐಸಿಸಿ ಆಗಸ್ಟ್ ತಿಂಗಳ ಕ್ರಿಕೆಟಿಗ ಪ್ರಶಸ್ತಿಗೆ ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್, ನ್ಯೂಜಿಲೆಂಡ್ನ ಮ್ಯಾಟ್ ಹೆನ್ರಿ, ವೆಸ್ಟ್ ಇಂಡೀಸ್ನ ಜೇಡನ್ ಸೀಲ್ಸ್ ಹೆಸರು ಸೂಚಿಸಲ್ಪಟ್ಟಿದೆ. ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದ 5ನೇ ದಿನದಂದು ಭಾರತಕ್ಕೆ 6 ರನ್ಗಳ ರೋಮಾಂಚಕ ಜಯ ತಂದುಕೊಟ್ಟಿದ್ದಕ್ಕಾಗಿ ಸಿರಾಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ರು. ಮಾತ್ರವಲ್ಲದೆ ಸರಣಿಯಲ್ಲಿ ಅತ್ಯಧಿಕ 23 ವಿಕೆಟ್ ಕಿತ್ತ ಸಾಧನೆಗೈದಿದ್ರು. ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ವಿರುದ್ಧ ಜನಪ್ರಿಯ ನಿರ್ದೇಶಕ ಅಭಿನವ್ ಕಶ್ಯಪ್ ಗುಡುಗಿದ್ದಾರೆ. ಸಲ್ಮಾನ್ ಖಾನ್ಗೆ ನಟನೆಯಲ್ಲಿ ಆಸಕ್ತಿ ಇಲ್ಲ, ಅವರೊಬ್ಬ ಗೂಂಡಾ ಅಂತ ಆರೋಪಿಸಿದ್ದಾರೆ. 2010ರಲ್ಲಿ ತೆರೆಕಂಡ ಬಾಲಿವುಡ್ನ ಸೂಪರ್ ಹಿಟ್ ಚಿತ್ರ ದಬಾಂಗ್ನಲ್ಲಿ ಇವರಿಬ್ಬರೂ ಜೊತೆಯಾಗಿ ಕೆಲಸವನ್ನ ಮಾಡಿದರು. ದಿ ಬೆಂಗಾಲ್ ಫೈಲ್ಸ್ ಚಿತ್ರದ ಸೆನ್ಸಾರ್ಶಿಪ್ ಅರ್ಜಿಯನ್ನು ಕೋಲ್ಕತಾ ಹೈಕೋರ್ಟ್ ವಜಾಗೊಳಿಸಿದೆ. ಇದರಿಂದ ಚಿತ್ರ ನಿರ್ಮಾಪಕರಿಗೆ ಕೊಂಚ ನಿರಾಳವಾದಂತಾಗಿದೆ. 1946ರ ಆಗಸ್ಟ್ನಲ್ಲಿ ಕೋಲ್ಕತಾದಲ್ಲಿ ನಡೆದಂತಹ ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ ಅಂತ ಕರೆಯಲ್ಪಡುವ ಕೋಮು ಗಲಭೆಯನ್ನ ಆಧರಿಸಿರುವಂತಹ ಚಿತ್ರ ದಿ ಬೆಂಗಾಲ್ ಫೈಲ್ಸ್ ಕಳೆದ ಶುಕ್ರವಾರ ಬಿಡುಗಡೆಯಾಗಿತ್ತು. ಮಲಯಾಳಿ ನಟಿ ನವ್ಯಾ ನಾಯರ್ ತಮ್ಮ ಬ್ಯಾಗ್ನಲ್ಲಿ ಮಲ್ಲಿಗೆ ಹೂವು ಇರಿಸಿಕೊಂಡಿದ್ದಕ್ಕೆ ಆಸ್ಟ್ರೇಲಿಯಾದಲ್ಲಿ 1.14 ಲಕ್ಷ ರೂಪಾಯಿ ದಂಡ ಪಾವತಿಸಿದ್ದಾರೆ. ಸಿಂಗಾಪುರದಿಂದ ಮೆಲ್ಬೋರ್ನ್ ಏರ್ಪೋರ್ಟ್ಗೆ ಬಂದಾಗ ಈಕೆಯ ಬ್ಯಾಗ್ ಅನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಅಘೋಷಿತ ಮಲ್ಲಿಗೆ ಹೂ ಪತ್ತೆಯಾಗಿದೆ. ಹೀಗಾಗಿ ನಟಿಗೆ ಭಾರಿ ದಂಡವನ್ನು ವಿಧಿಸಲಾಗಿದೆ. ಬಿಗ್ ಬಾಸ್ ತೆಲುಗು ಸೀಸನ್ 9ರ 10ನೇ ಸ್ಪರ್ಧಿಯಾಗಿ ಸಂಜನಾ ಗಲ್ರಾನಿ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಮದುವೆ ಮಗು ಆದ್ಮೇಲೆ ಸಂಜನಾ ತೆರೆಮರೆಗೆ ಸರಿದಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಆಕ್ಟಿವ್ ಆಗಿದ್ದಂತಹ ಈ ನಟಿ ದಿಢೀರನೆ ಬಿಗ್ ಬಾಸ್ ವೇದಿಕೆ ಮೇಲೆ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಸದ್ಯ ಪರಭಾಷೆಯ ಚಿತ್ರಗಳಲ್ಲಿ ಗಮನ ಸೆಳೀತಾ ಇರುವ ಕನ್ನಡ ನಟಿಯರ ಪೈಕಿ ರುಕ್ಮಿಣಿ ವಸಂತ್ ಮುಂಚೂಣಿಯಲ್ಲಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಿಂಚುತ್ತಾ ಇರುವ ಅವರು ತಮಿಳು ಚಿತ್ರ ಮದರಾಸಿ ತೆರೆ ಕಂಡು ಯಶಸ್ವಿಯ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಈ ಚಿತ್ರದ ಪ್ರಮೋಷನ್ಗಾಗಿ ಕೇರಳಕ್ಕೆ ತೆರಳಿದಂತಹ ರುಕ್ಮಿಣಿ ಅಲ್ಲೂ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಸಿನಿಮಾ ಪ್ರಚಾರ ಮಾಡೋದಕ್ಕೆ ನಾಯಕ ನಾಯಕಿ ಬಂದಿಲ್ಲ ಅಂತಂದ್ರೆ ಅದು ಚಿತ್ರಕ್ಕೆ ದೊಡ್ಡ ಹಿನ್ನಡೆ ಎಂದೇ ಹೇಳಬಹುದು. ಘಾಟಿ ಸಿನಿಮಾ ಚಿತ್ರಕ್ಕೂ ಈಗ ಅದೇ ಆಗಿದೆ. ಅನುಷ್ಕಾ ಶೆಟ್ಟಿ ಘಾಟಿ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಹಿಳಾ ಪ್ರಧಾನ ಸಿನಿಮಾ ಇದು. ಆದರೆ ಅವರು ಮೊದಲಿನ ಚಾರ್ಮ್ ಉಳಿಸಿಕೊಳ್ಳುವುದಕ್ಕೆ ಅನುಷ್ಕಾ ವಿಫಲರಾಗಿದ್ದಾರೆ. ತಮಿಳು ಚಿತ್ರರಂಗದ ಇಬ್ಬರು ದಿಗ್ಗಜ ನಟರಾದ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಬರೋಬ್ಬರಿ 46 ವರ್ಷಗಳ ಬಳಿಕ ಒಟ್ಟಿಗೆ ನಟಿಸಲಿದ್ದಾರೆ. ಕಮಲ್ ಹಾಸನ್ ಮುಂಬರುವ ಚಿತ್ರದಲ್ಲಿ ರಜನಿಕಾಂತ್ ಅವರೊಂದಿಗೆ ಪರದೆಯನ್ನ ಹಂಚಿಕೊಳ್ಳಲಿದ್ದಾರೆ ಅಂತ ಈ ಹಿಂದೆ ವದಂತಿಗಳು ಹರಡಿದ್ವು. ಇದೀಗ ಕಮಲ್ ಹಾಸನ್ ಅದನ್ನು ದೃಢಪಡಿಸಿದ್ದಾರೆ. ನಾವಿಬ್ಬರು ಒಟ್ಟಿಗೆ ಬರ್ತಾ ಇದ್ದೇವೆ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ.